ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮತ್ತೊಮ್ಮೆ ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಆರಂಭಿಸಿದೆ. ಸಮೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಲು ಕುರುಬ ಸಮಾಜದ ಮುಖಂಡರು ತೀರ್ಮಾನಿಸಿ, ಕುರುಬರು ಜಾತಿಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಕುರಿತು ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ದಿನಾಂಕ 19/9/2025 ಶುಕ್ರವಾರ ಅರಸೀಕೆರೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಕನಕ ಭವನದಲ್ಲಿ ತಾಲೂಕು ಕುರುಬರ ಸಂಘ, ನೌಕರರ ಸಂಘ, ಅಹಲ್ಯಾಬಾಯಿ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸದಸ್ಯರು ಮತ್ತು ಪದಾಧಿಕಾರಿಗಳು ಆಯೋಜಿಸಿದ್ದರು. ಸಭೆಯಲ್ಲಿ ಭಾಗವಹಿಸಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ಜಾತಿ ಗಣತಿ ಯಶಸ್ವಿಯಾಗಿ ಜಾರಿಗೊಳಿಸುವಂತೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪಟೇಲ್ ಶಿವಣ್ಣರವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹುಚ್ಚೇಗೌಡರು ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಬಿಳಿಚೌಡಯ್ಯರವರು ಕಾರ್ಯಕ್ರಮ ಕುರಿತು ಅರಿವು ಮೂಡಿಸಿದರು. ನ್ಯೂಸ್ ಬ್ಯೂರೋ, ಲೋಹಿತ್ ಎಬಿ, ಪತ್ರಕರ್ತರು, ಅರಸೀಕೆರೆ. ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷರು, ಅಹಲ್ಯಾಬಾಯಿ ಪತ್ತಿನ ಸಹಕಾರದ ಎಲ್ಲ ಮಹಿಳೆಯರು, ವಿವಿಧ ಘಟಕಗಳ ಪದಾಧಿಕಾರಿ. ಸಮಯ ಈಗಾಗಲೇ ಭಾಳ ಮುಂದಕ್ಕೆ ಹೋಗಿದೆ. ತಮ್ಮ ಎಲ್ಲ ಪ್ರಶ್ನೆಗಳು ಆರೋಗ್ಯಕರವಾಗಿದೆ. ನಾವು ಸಹಿತ ಇದು ಅನೌಷಿಕವಾಗಿದ್ದು ಇವ್ರು ಯಾಕೆ ಬಂದು ಚರ್ಚೆ ಮಾಡೋ ನಮ್ಮ ಪ್ರಶ್ನೆ ಯಾವುವು ಇಲ್ಲ. ಸಂದರ್ಭ ಸಮಯ ಸಾಕಾಗೋದಕ್ಕೆ ನಾವು ಜಾತಿ ಗಣತಿಯನ್ನು ಹೊರತುಪಡಿಸಿ ಆ ಪ್ರೇಮ ಬೇರೆ ಕಡೆಗೆ ಹೋಗೋದು ಬೇಡ ಅಂತ ನಿರ್ಧಾರಕ್ಕೆ ನಾನು ಜಿಲ್ಲೆಯಲ್ಲಿ ಏನೇ ಮಾಡಿದ್ದೀನಿ, ತಾಲೂಕಿನಲ್ಲಿ ಮಾಡಿದ್ದೀನಿ. ಇವತ್ತು ಸಂದರ್ಭ ಆಗಿಲ್ಲ, ಸಮಯ ಸಾಕಾಗಲ್ಲ. ಜಾತಿ ಗಣತಿಗೆ ಸೀಮಿತ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಕ್ಕಂಥದ್ದನ್ನು TV ಮತ್ತು ಪತ್ರಿಕೆಗಳನ್ನು ಓದಿದ್ದೀರ. ಇದೇ ವಿಚಾರವನ್ನು ಈಶ್ವರ ಪ್ರಶ್ನೆ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಈಗಾಗಲೇ ಕಾಂತರಾಜು ವರದಿ ಸರಿಯಾಗಿದ್ದರು. ಭಾಳ ದಿವಸದಿಂದ ಇವರೆಲ್ಲ ಭಾಳ ಸೀನಿಯರ್ ಇದ್ದಾರೆ. ಚೌಡಪ್ಪನವರು, ಹುಚ್ಚೇಗೌಡರು, ಕೃಷ್ಣಮೂರ್ತಿ, ಹಿಂದೆ ಏನೇನು ಸಮಿತಿಗಳಾದರೂ ನಿವೃತ್ತ ಶಿಕ್ಷಕರುಗಳು ಇದ್ದಾರೆ. ಹಿಂದೆ ಆಗಿರ್ತಕ್ಕಂಥ ಯಾವ್ಯಾವ ಸಮೀಕ್ಷೆ 50-60% ಸಮೀಕ್ಷೆ ಆಗಿರೋದೇ ಹೆಚ್ಚು. ಅಷ್ಟಕ್ಕೆ ಅದನ್ನು ಅವನ್ನೆಲ್ಲ ಅನುಷ್ಠಾನ ಮಾಡಿದ್ದಾರೆ. ಕಾಂತರಾಜು ವರದಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಇದು ಸರಿಯಾಗಿಲ್ಲ, ಜನಗಣತಿ ಸರಿಯಾಗಿಲ್ಲ, ಜಾತಿ ಗಣತಿ ಆಗಿಲ್ಲ, ಆರ್ಥಿಕ ಸಮೀಕ್ಷೆ ಆಗಿಲ್ಲ, ಶೈಕ್ಷಣಿಕ ಸಮೀಕ್ಷೆ ಆಗಿಲ್ಲ ಅಂತೇಳಿ ಅದನ್ನು 165 ಕೋಟಿ ಖರ್ಚು ಮಾಡಿರ್ತಕ್ಕಂಥದ್ದನ್ನ ಸಿದ್ದರಾಮಯ್ಯನವರು ಭಾಳ ಒತ್ತಡದಲ್ಲಿ ಅದನ್ನು ಕ್ಯಾಬಿನೆಟ್ಗೆ ರಿಸೀವ್ ಮಾಡಿಕೊಂಡು ಸಹ ಅಧಿಕೃತವಾಗಿ ಈಚೆ ಕಡೆಗೆ ಹೊರಗಡೆಗೆ ಅದರ ಅಂಕಿ ಸಂಖ್ಯೆಗಳನ್ನು ಬಿಡಲಿಕ್ಕೆ ಆಗಲಿಲ್ಲ. ಬಟ್ ಅಂಕಿ ಸಂಖ್ಯೆಗಳು ಎಲ್ಲ ಮಂತ್ರಿಗಳಿಗೂ ಸೋರಿಕೆ ಆಗಿದ್ದು ಗೊತ್ತಾಗಿತ್ತು. ಅವೆಲ್ಲವೂ ಎಲ್ಲರಿಗೂ ಗೊತ್ತಾಯಿತು. ಸೊ ಈ ವರ್ಗಗಳು ಎಲ್ಲೋ ಒಂದು ಹಂತ ದಾಟಿ ಬೇಕ್ ಬಂದ್ಬಿಟ್ಟವೆ. ನಾವು ಇದನ್ನು ಬ್ರೇಕ್ ಮಾಡದೆ ಹೋಗ್ಬಿಟ್ರೆ ನಾವು ಮೇಜರ್ ಕಮ್ಯುನಿಟಿಯವರು ನಾವೆಲ್ಲೋ ಒಂದು ಸ್ಥಿತಿಗತಿಗಳಿಗೆ ಹೋಗ್ತೀವಿ. ರಾಜಕೀಯ ಶಕ್ತಿ ವಿಕೇಂದ್ರೀಕರಣ ಆಗುತ್ತೆ. MLA ಸೀಟ್ ಇನ್ನೊಂದು 20-30 ಬೇರೆಗೆ ಹೋಗ್ತವೆ, MP ಸೀಟ್ ಹೋಗ್ತವೆ. ಇದರಲ್ಲಿ ನಾವು ಈಗ ಅವಾಯ್ಡ್ ಮಾಡಬೇಕು ಅನ್ನೋ ಸ್ಥಿತಿಗೆ ಬಂದು ಅದನ್ನು ಬ್ರೇಕ್ ಮಾಡಿ ಇದು ಅವೈಜ್ಞಾನಿಕ, ಇದನ್ನು ಮಾಡೋದು ಬೇಡ ಬಿಡುಗಡೆ. ಆ ಸಂದರ್ಭದಲ್ಲಿ ಬಹುತೇಕ ನಾವು ಒಂದು ತೀರ್ಮಾನವನ್ನು ತಗೊಂಡು ಇದು ರಾಜ್ಯ ಮಟ್ಟದಲ್ಲಿ ವಿರೋಧ ಮಾಡಬೇಕು ಅಂತ. ಆದರೆ ಅದಕ್ಕೆ ಕಡಿವಾಣವನ್ನು ಹಾಕಿದ್ರು. ದೊಡ್ಡವರು ಏನು ಬೇಡ ಆ ಥರ ತೀರ್ಮಾನದಿಂದ ನಾವು ಆಗಲ್ಲ, ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಅದ್ರ ವಿರುದ್ಧ ಹೋಗ್ಬೇಕಾಗ್ತದೆ. ಬ್ರದರ್ ನಾಗರಾಜ್, ನಾವು ಅದ್ರ ವಿರುದ್ಧ ಹೋಗ್ಬೇಕಾಗತ್ತೆ. ನಾವು ಪ್ರತಿಭಟನೆ ಮಾಡ್ತೀವಿ ಅಂದರೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ಆ ಪ್ರತಿಭಟನೆನ ಕಾಂತರಾಜು ವರದಿ ಅನುಷ್ಠಾನ ಮಾಡಲಿಕ್ಕೆ ಯಾರ್ಯಾರು ಬಿಟ್ಟರು ಅದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕಿದ್ವಿ. ಆದರೆ ಅವತ್ತಿನ ದಿವಸ ಪ್ರತಿಭಟನೆ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಲಿಲ್ಲ. ರಾಜ್ಯದ ಶೋಷಿತ ವರ್ಗದ ಎಲ್ಲ ಮುಖಂಡರು ನಾವೊಂದು ಮೀಟಿಂಗ್ನು ಸಹ ರಾಜ್ಯದಲ್ಲಿ ಮಾಡಿದ್ವಿ. ಇವತ್ತಿನ ಪರಿಸ್ಥಿತಿ ಇದಾದ ನಂತರ ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ರವರು
ಜಾತಿ ಗಣತಿ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಮಾದರಿಯಲ್ಲಿ ಭಾರತ ದೇಶದಲ್ಲಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಈ ರಾಜ್ಯದ ಮಾದರಿಯಲ್ಲಿ ಸಿದ್ದರಾಮಯ್ಯ ಮಾದರಿ ಅಂತಾರೆ, ಸಿದ್ದರಾಮಯ್ಯನವರ ಮಾದರಿಯಲ್ಲಿ ಇಡೀ ಭಾರತ ದೇಶಕ್ಕೆ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಸಹ ಕೊಟ್ಟರು. ಅದಾದ ನಂತರಕ್ಕೆ ಯಾರ್ಯಾರು ಮಂತ್ರಿಗಳು ಯಾವ್ಯಾವ ವರ್ಗಗಳು ನಮಗೆ ಕಡಿಮೆ ಇದೆ ಏನೇನು ಸಲಹೆ ಕೊಟ್ಟರು ಅದಕ್ಕೆ ಮತ್ತೊಂದು ಸರಿ ಇನ್ನೊಮ್ಮೆ ಜಾತಿ ಗಣತಿ ಮಾಡಿ ಅದಕ್ಕೆ 465 ಕೋಟಿ ಹಣವನ್ನು ಇರತಕ್ಕಂಥದ್ದು ಮಾಡಿ ಆಕಸ್ಮಿಕ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಈಗ ಮತ್ತೆ 22ನೇ ತಾರೀಕಿಂದ ನೆಕ್ಸ್ಟ್ ಮತ್ತೆ 7ನೇ ತಾರೀಕಿಗೆ ಅಧಿಕೃತವಾಗಿ ಈಗ ಅನೌನ್ಸ್ ಆಗಿದೆ. ಅದರಲ್ಲಿ ನಿನ್ನೆ ಮೊನ್ನೆ ಗೊಂದಲಗಳು ಎಲ್ಲರಿಗೂ ಸಹಿತ ಈಗ ನಮ್ಮಲ್ಲಿ ಯಾರೇ 3 ಜನ ಕೇಳಿದ್ರು ಇದು ಆಗುತ್ತೋ, ಇದು ನಿಲ್ಲುತ್ತೋ, ಇದು ಮಾಡ್ತಾರೋ, ಇದು ಹೌದು. ಅದಕ್ಕೆ ಸರ್ಕಾರನೇ ಸ್ಪಷ್ಟಪಡಿಸಿದೆ, ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದು. ನಮ್ಮ ವಿದ್ಯುತ್ ಶಕ್ತಿ ಅಧಿಕಾರಿಗಳು ಮತ್ತು ಮೋಹನ್ ಕುಮಾರ್ ಅವರು ಇರುವವರೆಗೂ ಸಹಿತ ನಮಗೆ ಸರ್ಕಾರದ ನಿಬಂಧನೆಗಳ ಮೂಲಕ ನಾವು ಇಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗ ಮಾಡೇ ಮಾಡ್ತಾರೆ. ಇಂಥ ವರದಿಗಳು ಆದಾಗ ಈಗ ಈ ಯಾವ್ಯಾವ ಈ ಅಭಿವೃದ್ಧಿ ಕೆಲಸಗಳು ಅವು ನಮ್ಮ ಕಡೆ ಇಡೋಣ, ಅದನ್ನು ನೆಕ್ಸ್ಟ್ ಮಾಡುವ. ಇಂಥ ವರದಿಗಳು ಆದಾಗ ನಾವೆಲ್ಲ ಎಚ್ಚೆತ್ಕೋಬೇಕು. ಯಾಕೆಂದರೆ ನೀವು VP ಸಿಂಗ್ ವರದಿ ಇರ್ಬೋದು, ಮಂಡಲ್ ವರದಿ ಆದಂಥ ಸಂದರ್ಭದಲ್ಲಿ ಬಟ್ ನಾವೇ